ಮಗನ ಪರ ದೆಹಲಿಯಲ್ಲಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಸಿದ್ದು ರಾಜೀನಾಮೆಯ ಬೆನ್ನಲ್ಲೇ ಶುರುವಾಗ್ತಾ ಇದೆ ಬಿಗ್ ಫೈಟ್. ಡಿಕೆ ಶಿವಕುಮಾರ್ ಆದರೆ ಡಾಕ್ಟರ್ ಯತೀಂದ್ರಗೆ ಲಾಟರಿನಾ? ಹೈಕಮಾಂಡ್ ಅಂಗಳದಲ್ಲಿ ಡಿಸಿಎಂ ಹುದ್ದೆ ಚರ್ಚೆ ನಡೀತಾ ಇದೆ. ಯತೀಂದ್ರಗೆ ಸಿಗುತ್ತಾ ಹಾಗಾದ್ರೆ ಬಂಪರ್? ಸಿದ್ದು ರಾಜೀನಾಮೆ ಬೆನ್ನಲ್ಲೇ ಶುರುವಾಗ್ತಾ ಇದೆ ಮತ್ತೊಂದು ಬಿಗ್ ಫೈಟ್. ಮಗನ ಪರ ದೆಹಲಿಯಲ್ಲಿ ಸಿದ್ದರಾಮಯ್ಯ ಬ್ಯಾಟ್ ಬೀಸ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಡಿಸಿಎಂ ಹುದ್ದೆ ಚರ್ಚೆ ಮತ್ತೊಂದು ಕಡೆ ನಡೀತಾ ಇದೆ. ಯತೀಂದ್ರಗೆ ಸಿಗುತ್ತಾ ಹಾಗಾದ್ರೆ ಉಪಮುಖ್ಯಮಂತ್ರಿಯ ಪಟ್ಟ? ಸದ್ಯಕ್ಕೆ ಮಗನಿಗೆ ಡಿಸಿಎಂ ಹುದ್ದೆ ಬೇಡ ಹೀಗಂತ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ತಮ್ಮ ನಿಲುವು ಏನಿದೆ ಅನ್ನೋದನ್ನು ಹೇಳಿದ್ದಾರೆ. ಡಿಸಿಎಂ ಸ್ಥಾನಕ್ಕೆ ಇರೋದಕ್ಕೆ ಇನ್ನೂ ಕೂಡ ಅನುಭವ ಸಾಕಾಗೋದಿಲ್ಲ. ಯತೀಂದ್ರಗೆ ಡಿಸಿಎಂ ಇಲ್ಲ ಸಚಿವ ಸ್ಥಾನ ಪಕ್ಕ ಆಗತ್ತಾ? ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಸದ್ಯಕ್ಕೆ ಹುದ್ದೆ ಬೇಡ ಅನ್ನುವಂತಹ ತಮ್ಮ ನಿಲುವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಬಿಕಾಸ್ ಯಾಕೆಂತಂದ್ರೆ ಅನುಭವ ಸಾಕಾಗೋದಿಲ್ಲ ಡಿಸಿಎಂ ಸ್ಥಾನಕ್ಕೆ ಇರೋದಕ್ಕೆ ಅಂತ ಹೇಳ್ಬಿಟ್ಟು. ಸಿದ್ದರಾಮಯ್ಯ ಪುತ್ರನಿಗೆ ಒಲಿಯತ್ತಾ ಹೈ ಪ್ರೊಫೈಲ್ ಖಾತೆ? ಹಾಗಾದ್ರೆ 3 ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಅಥವಾ ಉನ್ನತ ಶಿಕ್ಷಣ. ಯತೀಂದ್ರಗೆ ಯಾವುದು ಫಿಕ್ಸ್ ಆಗತ್ತೆ ಕಾದು ನೋಡಬೇಕು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಹ ಸಿದ್ದರಾಮಯ್ಯ ಪುತ್ರನಿಗೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಹೈ ವೋಲ್ಟೇಜ್ ಕಸರತ್ತು ಕೂಡ ನಡೀತಾ ಇರುವಂಥದ್ದು. ನಿನ್ನೆ ತಂದೆ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಹೋಗಿರುವಂತಹ ಪುತ್ರ ಯತೀಂದ್ರ. ದೆಹಲಿಯಲ್ಲಿ ರಾಹುಲ್ ಗಾಂಧಿಗೆ ಭೇಟಿಯಾಗಿರುವಂತಹ ಸಿದ್ದರಾಮಯ್ಯ. ಮಗನಿಗೂ ಕೂಡ ರಾಹುಲ್ ಗಾಂಧಿ ಭೇಟಿ ಮಾಡಿಸಲಿರುವಂತಹ ಸಿದ್ದರಾಮಯ್ಯ. ಮಗನ ರಾಜಕೀಯ ಭವಿಷ್ಯಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಹಾಗಾದ್ರೆ ಮಗನಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ದೆಹಲಿ ಅಂಗಳದಲ್ಲಿ ಹೆಚ್ಚಾಗಿದೆ ಸಚಿವ ಸ್ಥಾನಮಾನದ ರಾಜಕೀಯ ಲಾಭಿ. ಪಲಾಲ ಮೂಲಗಳಿಂದ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿ. ಸೊ ಈ ಪವರ್ ಫೈಟ್ ಆಯಿತು, ಫೈನಲೈಸ್ ಆಯಿತು. ಇದೀಗ ಮತ್ತೊಂದು ಬಿಗ್ ಫೈಟ್ ಆರಂಭ ಆಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಇದೀಗ ಡಿಸಿಎಂ ಹುದ್ದೆಯ ಬಗ್ಗೆ ಆಗ್ತಾ ಇರುವಂತಹ ಚರ್ಚೆ. ಯತೀಂದ್ರಗೆ ಸಿಗತ್ತಾ ಹಾಗಾದ್ರೆ ಉಪಮುಖ್ಯಮಂತ್ರಿಯ ಪಟ್ಟ? ಒಂದ್ ಕಡೆ ಸಿದ್ದರಾಮಯ್ಯ ತಮ್ಮ ನಿಲುವೇನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಬಿಕಾಸ್ ಇಷ್ಟು ಬೇಗ ಸದ್ಯಕ್ಕೆ ಡಿಸಿಎಂ ಹುದ್ದೆ ಬೇಡ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಆ ಅನುಭವ ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ದಿನಗಳು ಕಾಲ ಕಳೀಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯ. ಸೊ ಯತೀಂದ್ರಗೆ ಡಿಸಿಎಂ ಇಲ್ಲ ಸಚಿವ ಸ್ಥಾನ ಪಕ್ಕ ಅಂತ ಮತ್ತೊಂದು ಕಡೆ ಕೂಡ ಹೇಳಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದ್ ಕಡೆ ಮಗನ ಪರ ದೆಹಲಿಯಲ್ಲಿ ಸಿದ್ದರಾಮಯ್ಯ ಬ್ಯಾಟ್ ಬೀಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅನುಭವ ಸಾಕಾಗೋದಿಲ್ಲ, ಡಿಸಿಎಂ ಸ್ಥಾನ ಬೇಡ ಅಂತ ತಮ್ಮ ನಿಲುವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಮತ್ತೊಂದು ದೊಡ್ಡ ಫೈಟ್ ಶುರುವಾಗಿದೆ ಅಂತಾನೆ ಹೇಳ್ಬೋದು ವಿವೇಕ್. ನಿನ್ನೆವರೆಗೂ ಕೂಡ ಒಂದಿಷ್ಟು ಕುತೂಹಲ ಇತ್ತು. ರಾಜೀನಾಮೆ ಯಾವಾಗ ಕೊಡ್ತಾರೆ ಸಿದ್ದರಾಮಯ್ಯನವರು, ಯಾವಾಗ ಅಧಿಕಾರ ಹಸ್ತಾಂತರ ಆಗುತ್ತೆ ಎಂಬುದು ಒಂದಿಷ್ಟು ವಿಚಾರಗಳ ಪೈಕಿ ಕುತೂಹಲ ಮೂಡಿಸ್ತಿತ್ತು. ಆದ್ರೆ ನಿನ್ನೆ ಇದಕ್ಕೆಲ್ಲದಕ್ಕೂ ಕೂಡ ತೆರೆ ಎಳತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹೋಗಿ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದನ್ನ ರಾಜ್ಯಪಾಲರು ಅಂಗೀಕಾರ ಕೂಡ ಮಾಡ್ಕೊಂಡು ಸ್ವೀಕಾರ ಕೂಡ ಈಗಾಗಲೇ ಮಾಡಲಾಗಿದೆ. ಇದೆಲ್ಲದನ್ನ ಹೊರತುಪಡಿಸಿ ಈಗಾಗಲೇ ನೂತನ ಮುಖ್ಯಮಂತ್ರಿಯ ಸಂದರ್ಭದಲ್ಲಿ ಸಚಿವ ಸಂಪುಟದ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಗ್ತಿದೆ. ಇದರ ಜೊತೆಗೆ ಯಾರ್ಯಾರು ಡಿಸಿಎಂ ಆಗುವಂತ ಸಾಧ್ಯತೆಗಳಿದೆ, ಹೆಚ್ಚುವರಿ ಹುದ್ದೆಗಳು ಕೂಡ ಸೃಷ್ಟಿ ಆಗ್ಬಹುದು ಡಿಸಿಎಂ ನಲ್ಲಿ. ಈಗ ರಾಜ್ಯದಲ್ಲಿ ಇದ್ದಂತದ್ದು ಕೇವಲ ಒಂದು ಡಿಸಿಎಂ ಇತ್ತು. ಇನ್ನು ಮುಂದೆ ಏನಾದ್ರೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ 4 ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗೋದು ಪಕ್ಕಾ ಫಿಕ್ಸ್ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇತ್ತು. ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿತ್ತು, ಅವರು ಕೂಡ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತ ಮಾಹಿತಿ ಏನಂದ್ರೆ ಸಿದ್ದರಾಮಯ್ಯನವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯನಿಗೆ ಅಷ್ಟು ಅನುಭವವಿಲ್ಲ ಉಪಮುಖ್ಯಮಂತ್ರಿ ಮಾಡುವಷ್ಟು, ಸದ್ಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನಮಾನ ಬೇಡ ಅಂತ ಸಿದ್ದರಾಮಯ್ಯನವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ರೆ. ಅದರ ಜೊತೆಗೆ ಈಗಾಗಲೇ ದೆಹಲಿಯಲ್ಲೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತ 2 ನಾಯಕರು ಅಂದ್ರೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಅಲ್ಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮುಂದಿನ
ಸಂಪುಟದಲ್ಲಿ ಯಾರ್ಯಾರು ಯಾವ ಯಾವ ಸಹೋದ್ಯೋಗಿಗಳಿಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನೋ ಒಂದಿಷ್ಟು ಲೆಕ್ಕಾಚಾರದ ಪೈಕಿ ಚರ್ಚೆ ಕೂಡ ನಡೀತಿದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಮುಂದಿನ ಅಂದ್ರೆ ಅವರ ಪುತ್ರ ಆದಂತ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಚಿವ ಸ್ಥಾನ ಕೊಡಿಸೋದ್ರ ಬಗ್ಗೆ ಕೂಡ ಬೇಡಿಕೆ ಇಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಇರ್ತಕ್ಕಂಥದ್ದು 3 ಖಾತೆಗಳಿಗೆ ಬೇಟಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅದರಲ್ಲಿ ಮೊದಲನೇದಾಗಿ ಆರೋಗ್ಯ ಖಾತೆ ಈಗಾಗಲೇ ದಿನೇಶ್ ಗುಂಡೂರಾವ್ ಇದ್ರು ಹಿಂದಿನ ಸರ್ಕಾರದಲ್ಲಿ, ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ. ಜೊತೆಗೆ ಉನ್ನತ ಶಿಕ್ಷಣ ಖಾತೆ, ಅದು ಕೂಡ MC ಸುಧಾಕರ್ ಇದ್ದ ಖಾತೆ. ಜೊತೆಗೆ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಖಾತೆ, ಅದು ಶರಣು ಪ್ರಕಾಶ್ ಪಾಟೀಲ್ ಅವರ ಬಳಿಯಲ್ಲಿತ್ತು. ಈ 3 ಖಾತೆಗಳ ಪೈಕಿ ಒಂದು ಖಾತೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನೀಡೋದು ಫಿಕ್ಸ್ ಅಂತಾನು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಅವರ ಹಿನ್ನೆಲೆ ನೋಡ್ತಾ ಹೋದ್ರೆ ಸಂಪರ್ಕ ಕಡಿತ ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.